ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರು ನಗರದಾದ್ಯಂತ ಸಂಚರಿಸುತ್ತಿರುವಂತಹ ಜ್ಯೋತಿಯಾತ್ರೆಯ ರಥ ನಿನ್ನೆ ಅಂದರೆ ಶುಕ್ರವಾರದಂದು ಮೈಸೂರು ರಸ್ತೆಯ ಬಾಪೂಜಿ ನಗರಕ್ಕೆ ಬಂದು ತಲುಪಿದಂತಹ ಸಂದರ್ಭದಲ್ಲಿ ಬಾಪೂಜಿ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಬಹಳ ಗೌರವದಿಂದ ಮಾತೆಯ ಜ್ಯೋತಿ ಯಾತ್ರೆಯನ್ನು ಬರಮಾಡಿಕೊಂಡು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದಂಥ ಕೆ ರವಿಕುಮಾರ್ ಅವರು ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿ, ರಾಜಮಾತೆ ಅಹಲ್ಯಾಬಾಯಿರವರು ಭಾರತ ದೇಶದಲ್ಲಿ ಪರಕೀಯರು ಹಿಂದೂ ಧರ್ಮದ ಮೇಲೆ ದಂಡೆತ್ತಿ ಬಂದು ದೇವಸ್ಥಾನಗಳನ್ನು ನಾಶ ಮಾಡಿದಂತಹ ಸಂದರ್ಭದಲ್ಲಿ ದೇವಸ್ಥಾನಗಳ ಪುನರ್ನಿರ್ಮಾಣ ಮಾಡಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದರು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಾಲಕರ ಸಂಘದ ಅಧ್ಯಕ್ಷರಾದಂಥ ಗುರುಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾದಂಥ ಗಂಗಯ್ಯ, ಖಜಾಂಚಿಯಾದಂಥ ರವಿಕುಮಾರ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು, ಜಯ ಕರ್ನಾಟಕ ಸಂಘಟನೆಯ ಬಾಪೂಜಿ ನಗರ ಅಧ್ಯಕ್ಷರಾದಂಥ ಜಗದೀಶ್, ವಿಜಯನಗರ ಕೆ ರವಿಕುಮಾರ್ ಮತ್ತು ಕರ್ನಾಟಕ ನವನಿರ್ಮಾಣ ಸೇವಾ ಟ್ರಸ್ಟ್ನ ಅಧ್ಯಕ್ಷೆಯಾದಂಥ ಗೀತಾ ರವಿಕುಮಾರ್ ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಎಲ್ಲ ಮುಖಂಡರುಗಳು ಮತ್ತು ಜ್ಯೋತಿ ರಥಯಾತ್ರೆಯ ಉಸ್ತುವಾರಿಗಳಾದಂಥ ಸತ್ಯಪ್ಪ ಗುರಿಕಾರ್, ಮಾಧ್ಯಮ ಪ್ರಚಾರಕದಂಥ ಎಂ ಅಶ್ವಥ್ ಕುಮಾರ್ ಹಾಗೂ ಕುರುಬ ಸಮುದಾಯದ ಎಲ್ಲ ಮುಖಂಡರುಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದುವರೆಗೂ ಬಾಪೂಜಿ ನಗರದ ಬೀರೇಶ್ವರ ದೇವಸ್ಥಾನದ ಮುಂದೆ ಈ ಒಂದು ಹಂಪಿ ನಗರ ಸಂಗೊಳ್ಳಿ ರಾಯಣ್ಣ ಚಾಲಕರ ಸಂಘದ ವತಿಯಿಂದ ಈ ಒಂದು ಅಹಲ್ಯಾಬಾಯಿ ಜಯಂತ್ಯೋತ್ಸವದ ಒಂದು ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಇದುವರೆಗೂ ಅಲ್ಲಿ ನಡೆಸಿ, ಇವಾಗ ಇಲ್ಲಿ ಹಂಪಿ ನಗರದ ಸಂಕಷ್ಟಾರ ಗಣಪತಿ ದೇವಸ್ಥಾನದ ಎದುರುಗಡೆ ಇರುವಂಥ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ಮುಂದುವರೆದಿದೆ. ಸೊ ಇದರ ನಂತರ ಈ ಕಾರ್ಯಕ್ರಮ ಹೀಗೆ ಮುಂದುವರಿತಾ ಹೋಗ್ತದೆ. ಸೊ ಅದರಲ್ಲಿ ಎಲ್ಲರೂ ಭಾಗಿಯಾಗಿ ಇದನ್ನು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಒಂದು ಮನವಿ. ಇಲ್ಲಿಂದ ಮುಂದುವರೆಟು ಅತ್ತಿಗುಪ್ಪೆಗೆ ಕಾರ್ಯಕ್ರಮ ಹೊರಡುತ್ತೆ. ಸೊ ಅದರ ನಂತರ ಬೇರೆ ಕಡೆ ಇದ್ದಂಥದ್ದು ನಿಮಗೆ ಮುಂದಿನ ಇನ್ಫಾರ್ಮೇಷನ್ಗಳು ಸಿಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.